ಪ್ರವೀಣ್ ಯಶನ್ನ ಮೈಂಡಲ್ಲಿ ಇಟ್ಕೊಂಡು ಕೆಲವ್ರು ಬಂದವ್ರಿಗೆ ಎಲ್ಲ ಒಂಚೂರು ಡಿಸಪಾಯಿಂಟ್ ಆಗಿರ್ಬೋದು ನನ್ನ ಪ್ರಕಾರ. ಇದರಲ್ಲಿ ನೀಲಸಂ ಸತೀಶ್ ಮಾಡಬೇಕಿತ್ತು ಅಂತ ಅಂದರು. ಯಶ್ ಸಿನಿಮಾನ ಅದು ಈಗ KGF ಆದಮೇಲೆ ರಾಮಾಚಾರಿ ಗೂಗ್ಲಿಯಿಂದ ನೀವು ಯಶ್ ಸಿನಿಮಾ ಆಡಂಬರ ನೋಡ್ತಾ ಇದ್ದೀರಾ. ಅಲ್ಲಿಗೆ ಮುಂಚೆ ಯಶು ಹಿಂಗೆ ಸಫರ್ ಮಾಡೇ ಬಂದಿದ್ದು, ಕೆಲವು ಅಲ್ಲೂ ಲೋಪಗಳು ನೀವು ಹೇಳಿದ್ದೀರಾ. ಇನ್ನೇನು ಮುಂದಿನ ದಿನಗಳು ನಾನು ಆ ಥರ ಸರಿ ಮಾಡ್ತೀನಿ. ನನ್ನ ದುಡ್ಡು ಬಗ್ಗೆ ಎಲ್ಲೂ ಮಾತಾಡಲ್ಲ, ಯಶು ಮಾತಾಡಲ್ಲ, ನಾನು ಮಾತಾಡಲ್ಲ. ಈಗ ಯಶು ಬಂದು ಮಾಡೋಕ್ಕಾಗಲ್ಲ, ಇದೆಯಲ್ಲ ಒಂದು ದೊಡ್ಡ ಪಿಕ್ಚರ್ ಮಾಡಿಬಿಟ್ಟ. ಆ ದೊಡ್ಡ ಪಿಕ್ಚರ್ ಮಾಡಿ ಆ ದೊಡ್ಡ ಲೆವೆಲ್ಗೆ ಹೋಗಿ ಮತ್ತೆ ವಾಪಸ್ ಬರೋಕ್ಕಾಗಲ್ಲ. ಅವನಿಗೂ ಗೊತ್ತಿಲ್ಲ, ಇದು ಗೊತ್ತಿಲ್ಲದೆ ಆಗಿದ್ದು. ಆಮೇಲೆ ಒಂದು KGF ಕತೆ ಸೆಲೆಕ್ಟ್ ಮಾಡ್ಕೊಂಡು ಅದು ದೊಡ್ಡದಾಗಿ ಹೋಯ್ತು. ಆ ಹೋದ್ಮೇಲೆ ಸೆಕೆಂಡ್ ಹಾಫ್ ಕೇಳಿದರು, ಅದು ಮಾಡಿದ್ರು. ಇನ್ನು ಮೂರನೇದು ಓದ್ ಕಡೆ ಎಲ್ಲ ಕೇಳ್ತಾರೆ, ಮೂರನೇದು ಮಾಡ್ತೀರಾ? ಇಲ್ಲ ಅಂದರೆ ನಾನು ಅಬ್ಸರ್ವ್ ಮಾಡ್ದಂಗೆ ಇದು ಈಗ ಯಶೋರ್ ಮನೆ ಸಿನಿಮಾ ಅನ್ನೋ ಕಾರಣಕ್ಕೋ ಏನೋ ಒಂದು ಮುಲಾಜ್ಗೋ ಅಯ್ಯೋ ಹಿಂಗಂದ್ರೆ ಹೆಂಗೆ ಅನ್ಕೊಂಡ್ಬಿಡ್ತಾರೋ ಈ ಎಲ್ಲದನ್ನು ಬಿಟ್ಟು ಬಿಡಯ್ಯ ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡಿದ್ದಾರೆ, ಒಂದು ಚಕಾರ ಇಲ್ಲ, ಬಿಡಯ್ಯ ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡಿದ್ದಾರೆ. ಆಮೇಲೆ ಅಷ್ಟು ಅದೇ ನಾನು ಹೇಳಿದ್ದು, ಆ ಒಂದು ಮುಲಾಜಿಗೇನೋ ಬಂದ್ಬಿಟ್ಟು ಹೊಗಳೋದು ಯಾರೂ ಮಾಡ್ತಾ ಇಲ್ಲ, ತುಂಬ ನೇರವಾಗಿ ಹೇಳ್ತಾ ಇದ್ದಾರೆ. ಮತ್ತು ಆ ಥರದ್ದು ಇದ್ದಿದ್ರೆ, ಈಗ ನೀವು ಕಾಯ್ತಾ ಇರೋದು ಒಳ್ಳೆಯದು, ಆ ಥರದ್ದು ಇದ್ದರೆ ಇಷ್ಟೊತ್ತಿಗೆ ನೆಗೆಟಿವ್ ಬರೋದು. ಒಂದು ಕಡೆನೂ ನೆಗೆಟಿವ್ ಅನ್ನೋದು ಕಾಣಿಸ್ತಾ ಇಲ್ಲ, ಅಂದರೆ ನೆಗೆಟಿವ್ ವಿಮರ್ಶೆಗಳು ಕಾಣಿಸ್ತಾ ಇಲ್ಲ, ಇದೇನೋ ಚೆನ್ನಾಗಿಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ, ಹಂಗಂತ ಚೆನ್ನಾಗಿದೆ ಅಂತ ಆ ಥರನೂ ಹೇಳ್ತಾ ಇಲ್ಲ, ಮಾಡಿಲ್ಲ, ಒಂದು ಟೈಮ್ ತೊಗೊಳ್ತಾ ಇದೆ ಅಂತ ನನಗನ್ನಿಸ್ತು. ಸೊ ಮೇ ಬಿ ಇದು ಟೈಮ್ ಕೊಡಬೇಕು. ನಮ್ದು ಇನ್ನೂ 3-4 ದಿನ ಆಗಿದೆ ಬಂದು, ಹೆಚ್ಚಿಗೆ ಏನಾಗಿಲ್ಲ. ಫ್ರೈಡೇ ಅಥವಾ ಬರೀ ಹಬ್ಬರ ಅದು ಇದು ಇರುತ್ತೆ. ಇನ್ನು ಸ್ಯಾಟರ್ಡೇ ಸಂಡೇ ಎಲ್ಲ ಪಕ್ಕದಲ್ಲೇ ಪಿಕ್ಚರು, ಆ ಪಕ್ಕದ ಕೊಟ್ಟವ್ರೆ. ಆ ಥಿಯೇಟ್ರು ನಾನು ನರ್ತಕಿ ಕೊಟ್ಟಿದ್ದರೆ, ಇವತ್ತು ಈ ಪಿಕ್ಚರು ನರ್ತಕಿ ನಾನು ಬುಕ್ ಮಾಡಿದ್ದು, ಇವರು ಅವ್ರಿಗೆ ಕೊಟ್ಬಿಟ್ರು. ಅದು ನನಗೆ ಎಫೆಕ್ಟ್ ಆಗಿರ್ಬೋದು, ಒಳ್ಳೆಯದು. ಅದು ಕನ್ನಡ ಸಿನಿಮಾ ಆಗಲಿ, ಏನು ತೊಂದರೆ ಇಲ್ಲ, ನಮಗೇನು ಬೇಜಾರಿಲ್ಲ. ಬಟ್ ಈ ಥರದ ಎಫೆಕ್ಟ್ ಆಗೋದನ್ನು ನಾವು ಮುಂದಿನ ದಿನಗಳಲ್ಲಿ ಜಾಗ್ರತೆ ವಹಿಸಬೇಕು ಅಂತ ನನ್ನ ಅನುಭವ. ಇದು ಇದಾಗಿದೆ. ಬಟ್ ನಾನು ಇದನ್ನೆಲ್ಲ ಎಷ್ಟು ಸಿನಿಮಾಲೂ ನೋಡ್ಕೊಬಂದಿದ್ದೀನಿ, ಇದಕ್ಕಿನ್ನ ಕಷ್ಟಗಳು ಅನುಭವಿಸಿದ್ದೀನಿ, ಸಫರ್ ಮಾಡಿರೋದು ನೋಡಿದ್ದೀನಿ. ಹಂಗಾಗಿ ನಾನು ತುಂಬ ಕೂಲಾಗಿ ತಗೋತಾ ಇದ್ದೀನಿ. ನಾನು ಈ ಸಿನಿಮಾಲೇ ನನಗೆ ದುಡ್ಡು ಬರುತ್ತೆ ಅಂತ ನಾನು ಸಿನಿಮಾಗೆ ಬಂದಿಲ್ಲ, ನಾನೊಂದು ಎಕ್ಸ್ಪೀರಿಯೆನ್ಸಿಗೆ ಬಂದಿದ್ದೀನಿ. ಅದರಲ್ಲೂ ಇಷ್ಟು ಚೆನ್ನಾಗಿ ಜನ ತೊಗೊಂಡ್ರು. ಎಕ್ಸ್ಪೀರಿಯೆನ್ಸಲ್ಲಿ ಏನೋ ಹುಡುಗಾಟಕ್ಕೆ ಮಾಡಿಲ್ಲ ಅನ್ನ. ಆಮೇಲೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ ಪ್ರವೀಣ್, ಯಶನ್ನ ಮೈಂಡಲ್ಲಿ ಇಟ್ಕೊಂಡು ಕೆಲವ್ರು ಬಂದವ್ರಿಗೆ ಎಲ್ಲ ಒಂಚೂರು ಡಿಸಪಾಯಿಂಟ್ ಆಗಿರ್ಬೋದು ನನ್ನ ಪ್ರಕಾರ. ಈಗ ಮೊನ್ನೆ ಒಬ್ಬರು ಯಾರೋ ಮಾತಾಡ್ತಿರ್ಬೇಕಾದ್ರೆ ನಿನ್ನೆ ನೋಡಿದೆ ನಾನು ಅದನ್ನ. ಇದರಲ್ಲಿ ನೀಲಸಂ ಸತೀಶ್ ಮಾಡಬೇಕಿತ್ತು ಅಂತ ಅಂದರು. ಅಂದರೆ 1000 ಜನದಲ್ಲಿ ಒಬ್ಬರು ಹೇಳಿದರು, ಅದು ಅಂತಾರೆ, ಅದು ಸಹಜ. ಅದು ಅವ್ರಿಗೇನೋ ಆ ಪೃಥ್ವಿ ಜಾಗದಲ್ಲಿ ಅವ್ರನ್ನ ಆ ಥರದ್ದು ಒಂದೊಂದು ಒಪಿನಿಯನ್ ಬಂದಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ನಾವೇ ಎಷ್ಟೋ ಸಿನಿಮಾಗೆ ಮಾತಾಡಿರ್ತೀವಿ ಆ ಥರ, ಅವರು ಒಂದು ಅದು ಬಿಟ್ಟರೆ ಎಲ್ಲೂ ನೆಗೆಟಿವ್ ಇಲ್ಲ. ಸಿನಿಮಾ ಅವರೇಜಾಗಿ ಚೆನ್ನಾಗಿದೆ. ಬಟ್ ಯಶ್ ಮನೆ ಸಿನಿಮಾ ಅಲ್ಲ ಅನ್ನೋ ಥರದ್ದು ಕೆಲವ್ರಿಗೆ ಅನಿಸಿರ್ಬೋದು. ಬಟ್ ಅದನ್ನು ದಯವಿಟ್ಟು ಇದ್ರ ಮುಖಾಂತರ ಹೇಳ್ತೀನಿ, ಯಶ್ ಮನೆ ಸಿನಿಮಾ ಅಂತ. ಯಶ್ ಸಿನಿಮಾನ ಅದು ಈಗ KGF ಆದಮೇಲೆ ರಾಮಾಚಾರಿ ಗೂಗ್ಲಿಯಿಂದ ನೀವು ಯಶ್ ಸಿನಿಮಾ ಆಡಂಬರ ನೋಡ್ತಾ ಇದ್ದೀರಾ. ಅವನಿಗೆ ಅದು ಕತೆ ಸೆಲೆಕ್ಟ್ ಮಾಡ್ಕೊಂಡು ಅವನದೇ ಟೀಮ್ ಹಾಕ್ಕೊಂಡು ಅವ್ನು ಮಾಡ್ದ. ಅಲ್ಲಿಗೆ ಮುಂಚೆ ಯಶು ಹಿಂಗೆ ಸಫರ್ ಮಾಡೇ ಬಂದಿದ್ದು, ಕೆಲವು ಅಲ್ಲೂ ಲೋಪಗಳು ನೀವು ಹೇಳಿದ್ದೀರಾ. ಇನ್ನೇನು ಮುಂದಿನ ದಿನಗಳು ನಾನು ಆ ಥರ ಸರಿ ಮಾಡ್ಕೊತೀನಿ. ಅದು ಬಿಳಿ ಚಿನ್ನ ಅದು ಸುಮಾರು ಜನ ಅದೊಂದಷ್ಟು ಕಮೆಂಟ್ಸು ನೋಡಿದೆ ನಾನು. ಅದು KGF ಇದು ಏನು ಇದು ಬಿಳಿ ಚಿನ್ನ, ಅದು ಇನ್ನೊಂದೇನೋ ಚಿನ್ನ, ಎಲ್ಲೋ ಚಿನ್ನ. ಜನಕ್ಕೆ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆಯಲ್ಲ, ಅದು ಖುಷಿ ಪಡ್ಬೇಕಣ್ಣ. ನಮ್ಮ ಕನ್ನಡಿಗರು ಬುದ್ಧಿವಂತರು, ಜಾಣರು, ಬೇರೆಯವ್ರ ಥರ ದಡ್ರಲ್ಲ, ಏನು ಕೊಟ್ಟರು ತಗೊಳ್ಳಲ್ಲ. ಅದು ನನಗೆ ಗೊತ್ತು, ಯಶು ಹೇಳ್ತೀನಿ, ನಾನು ಹೇಳ್ತೀನಿ. ಬಟ್ ಅದನ್ನು ತಗೊಂಡು ಆಮೇಲೆ ನನಗೆ ಏನಂದರೆ ಇನ್ನು ಮುಂದಿನ ದಿನಗಳಲ್ಲಿ ಮಾಡಿದ್ರು ನನಗೆ ಮೆಸೇಜ್ ಇಲ್ಲದೆ ಸಿನಿಮಾ ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ಅಣ್ಣವ್ರ ಫ್ಯಾನ್. ಪ್ರತಿಯೊಂದು ಮನೆಗೋದ್ರೂ ಕಾಡಬೇಕು. ನಮ್ಮ ಸಿನಿಮಾ ಮನೆಗೋದ್ರೂ ಕಾಡುತ್ತೆ. ಇವನು ನನಗೆ ಹಿಂಗೆ ಮೋಸ ಮಾಡ. ಗೋಪಾಲ್ ದೇಶಪಾಂಡೆ ಪಾತ್ರ ಇದೆಯಲ್ಲ, ಅದು ಎಷ್ಟು ಅಮಾಯಕನ ಉಪಯೋಗಿಸ್ಕೊಳ್ಳೋ ಜನ ಅಂತ ಇದ್ದಾರೆ ನಮ್ಮಲ್ಲಿ ಅಂತ. ಇತ್ತೀಚೆಗೂ ಈಗಲೂ ಇದ್ದಾರೆ ನಮ್ಮ ಪಕ್ಕದಲ್ಲೇ. ನಿನ್ನ ಆಫೀಸಲ್ಲೇ ಇರ್ತಾರೆ, ನಿಂಗೆ ಗೊತ್ತಿರಲ್ಲ, ನಮ್ಮ ಪಕ್ಕದಲ್ಲೇ ಇರ್ತಾರೆ. ನಮ್ಮಲ್ಲೇ ಒಬ್ಬ ಇದ್ದ ಕೆಲಸದವನು, ನಮ್ಮ ಜೊತೆಲೇ ಇದ್ಕೊಂಡು ಮಾಡಿಬಿಟ್ಟು ಹೋಗೋರು ಇದ್ದರು. ಆ ಥರದವ್ರನ್ನೆಲ್ಲ ನಾನು ನೋಡಿದ್ದೀನಿ. ಹಂಗಾಗಿ ನನಗೆ ಇನ್ಸ್ಪೈರ್ ಅದಲ್ಲ, ನಾನು ದಿನ ನೋಡ್ತೀನಿ. ಬಟ್ ಜನಕ್ಕೆ ಅದು ರೀಚ್ ಆಗಿದೆಯಲ್ಲ, ಗೋಪಾಲ್ ದೇಶಪಾಂಡೆ, ಹೌದು ಹೌದು, ಅಲ್ಲಿಗೆ ತಿಳ್ಕೊಳ್ಳಿ. ಅವನ ಪಾತ್ರ ಅಷ್ಟು ಕಾಡ್ತಾ ಇದೆ. ಈಚೆಗೆ ಬಂದರೂ ಬರೀ ಮಾತಾಡ್ತಾರೆ. ಪೃಥ್ವಿ ಡ್ಯಾನ್ಸು ಫೈಟು ಮಾತಾಡ್ತಾರೆ, ಅಲ್ಲ ಮಾಸು ಫೈಟು ಮಾತಾಡ್ತಾರೆ. ಅವ್ರ ಡೈಲಾಗು ನಿಜವಾಗ್ಲೂ ನನಗೇನೆ ಒಂಥರ ಟಚ್ ಆಗುತ್ತೆ. ನೀವೇನು ಕೊಟ್ರಿ, ಮುಂದಿನ ಪೀಳಿಗೆಗೆ ಏನು ಉಳಿಸೋಗ್ತಾ ಇದ್ದೀರಾ, ನಿಮ್ಮಿಂದ ಪ್ರಕೃತಿಗೆ ಏನೂ ಆಗಬೇಕಾಗಿಲ್ಲ, ಪ್ರಕೃತಿಗೆ ನಾವು ಬೇಕಾಗಿಲ್ಲ, ನಮಗೆ ಪ್ರಕೃತಿ ಬೇಕಾದ ಎಂಥ ಡೈಲಾಗ್. ಅನ್ನದಾರಿ ಅಡ್ಡದಾರಿ, ಅನ್ನದ ಅಡ್ಡದಾರಿ, ನಿಮಗೆ ಅಡ್ಡದಾರಿ, ನನಗೆ ಅನ್ನಕ್ಕೆ ದಾರಿ. ಅದೆಲ್ಲ ನಿಜವಾಗ ಮನುಷ್ಯನಿಗೆ ಬೇಕಾಗಿರೋ ಮಾತು. ಯಾವುದು ಬೇಡದಿರೋ ಮಾತುಗಳಲ್ಲಿ ಆಡಿಲ್ಲ. ಆ ಮಾತು ಬರ್ದಿರೋರಿಗೆ ಅದೇ ನನಗೆ ಖುಷಿ ಆಗೋದು. ಇದು ನನ್ನ ಒಂದು ಸಿನಿಮಾಲಿ ನಾವಿಷ್ಟು ಜಾಗೃತಿಯನ್ನು ಮಾಡಿದ್ದೀವ ಅಂತ. ಅಲ್ಲ, ನನಗೇನಿಸ್ತಂದರೆ ಈಗ ಸಿನಿಮಾ ಎಲ್ಲರಿಗೂ ಮಾಡೋದು, ಆದರೆ ಒಂದಷ್ಟು ಜನಕ್ಕೆ ಅದು ತಾಗಿದೆ ಅಲ್ವಾ, ಅದು ಒಳ್ಳೆ ಥರದ್ದು. ನೋಡಿದವ್ರು ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನೋಡದೇ ಇರೋರಿಗೆ ನಾನು ಖಂಡಿತ ಇದ್ರ ಮುಖಾಂತರ ಖಂಡಿತವಾಗಿ ನೋಡಿ ಮಿಸ್ ಮಾಡ್ಕೋಬೇಡಿ.
ನೋಡ್ಕೊಂಡು ಬಂದು ನೀವು ರಿಸಲ್ಟ್ ಹೇಳಿ. ಯಾರೋ ಮಾತು ಕೇಳಿ ಏನೋ ಮಿಸ್ ಆಗಿ ಸುಮ್ಮನೆ ಇಷ್ಟೊಳ್ಳೆ ಸಿನಿಮಾನ ನೀವು ಮಿಸ್ ಮಾಡ್ಕೊಬೇಡಿ. ನೆಕ್ಸ್ಟ್ ಬರೋ ಸಿನಿಮಾನು ಹಂಗೇನೆ, ನಾವು ಅಷ್ಟೇ ನೋಡದೆ ಮಿಸ್ ಮಾಡ್ಕೊಳ್ಳೋ ತುಂಬ ತಪ್ಪು. ಯಾವುದು ಪರ್ಫೆಕ್ಟ್ ಅಲ್ಲ, ಎಲ್ಲದರೂ ಸರಿ ತಪ್ಪುಗಳು ಇದ್ದೇ ಇರುತ್ತೆ. ಆದರೆ ಒಳ್ಳೆ ಯಾವುದ್ರಲ್ಲೂ ನೀನು 100% ಆದರೆ ದೇವ್ರಾಗ್ಬಿಡ್ತಾರಂತೆ. ಹೌದು, ಒಳ್ಳೆಯದು ನಿಧಾನ ಆಗುತ್ತೆ ತಗೊಳ್ಳೋದು. ಬಟ್ ನನಗೆ ಆ ನಂಬಿಕೆ ಇದೆ ಕಣ, ನನಗೆ ಎಕ್ಸ್ಪೀರಿಯೆನ್ಸ್ ಇದೆ, ಆರಾಮಾಗಿದ್ದೀನಿ ನಾನು. ಅಂತ ಆಮೇಲೆ ನನಗೆ ಈಗ ಇಷ್ಟು ತಗೋತಾರೆ ಅಂತ ಖಂಡಿತ ಗೊತ್ತಿರಲಿಲ್ಲ. ಆಮೇಲೆ ನನಗೆ ಖುಷಿಯಾಗಿದೆ ಅಂದರೆ ಇಂಡಸ್ಟ್ರಿ ರಿಯಾಕ್ಟ್ ಮಾಡ್ತಿದೆ. ಉಪೇಂದ್ರ ಅವರು ತುಂಬ ದೊಡ್ಡ ಸ್ಟಾರ್ಗಳು ಬಂದು ಅವರೇ ಬರ್ಕೊತಿದ್ದಾರೆ. ನಾನು ಅದನ್ನು ನೋಡಿದೆ. ಆಮೇಲೆ ಪ್ರೇಮ್ ಅವರೇನೋ ಪಿಕ್ಚರ್ ನೋಡಿದ್ದಾರೆ ನಿನ್ನೆ ನೋಡಿಬಿಟ್ಟು ಹಾಕಿದ್ದಾರೆ. ಪುಷ್ಪಮ್ಮಂಗೆ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ನಮ್ಮ ಟೀಮ್ ಬಗ್ಗೆ ಮಾತಾಡಿದ್ದಾರೆ, ಕ್ಯಾಮ್ರಾಮೇನ್ ಬಗ್ಗೆ ಮಾತಾಡಿದ್ದಾರೆ. ಆಮೇಲೆ ನಮ್ಮ ಅಚ್ಚುಕಟ್ಟಾಗಿ ಬೇಡದಿರೋ ನಾನು ಹೇಳಿದ್ದೆ ಅದನ್ನು, ಎಲ್ಲೂ ತುರ್ಕಿಲ್ಲ. ಆಮೇಲೆ ಈ ಮುಂದಿನ ಕಾಲದಲ್ಲಿ ಕೆಲವು ಮಧ್ಯೆ ಸಿನಿಮಾಗಳು ಬಂದಿದ್ದೆ, ಹೆಸರು ಬೇಡ, ಇಲ್ಲಿ ಪಾತ್ರ ಸ್ಟಾರ್ಟಾಗಿ ಅಲ್ಲಿ ಎಲ್ಲಿ ಹೋಯ್ತು ಎಲ್ಲಿ ಬಂತು ಅಂತ ಗೊತ್ತಿರಲಿಲ್ಲ. ಆದರೆ ನಮ್ಮ ಸಿನಿಮಾ ನೋಡಿದಾಗ ಇವ್ರಿಗೆ ನಾನು ಏನು ಅಪ್ರಿಷಿಯೇಟ್ ಮಾಡಿದೆ ಅಂದರೆ, ಎಲ್ಲಿ ಕಲ್ಕುಮಾರನ್ ತಗೊಂಡ್ರು ಅವ್ನು ಎಲ್ಲೋದ ಅನ್ನಂಗೆ ಮಾಡಿಲ್ಲ, ಕಡೆ ಕಲ್ಕುಮಾರ ಬಂದು ಎಂಡ್ ಮಾಡುತ್ತೆ. ಇದು ನನಗೆ ಅವರ ಡೈರೆಕ್ಷನ್ ಇಷ್ಟ ಆಗಿದ್ದು. ಆಮೇಲೆ ಅವ್ರ ಪಾತ್ರ ತೊಗೊಂಡಿದ್ದಾರೆ, ಒಂದು ಸಣ್ಣ ಪಾತ್ರನೂ ಎಲ್ಲೋ ಮರ್ತಿಲ್ಲ ಅವರು, ಮತ್ತು ಕಡೆಗೆ ತಂದು ಎಂಡ್ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ಆಮೇಲೆ ಫೈನಲ್ಲಿ ಏನು ಹೇಳ್ತಾರೆ, ಕ್ಲೈಮ್ಯಾಕ್ಸನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ ಜನ. ಅಂದರೆ ಎಲ್ಲದರಲ್ಲೂ ಕಡಿ ಬಡಿ ಕೊಚ್ಚು ಅಂತ ಬಿಟ್ಟಾಕ್ಬಿಡ್ತಾರೆ. ಇವ್ರು ಡಿಫ್ರೆಂಟಾಗಿ ಕ್ಷಮಿಸ್ಬಿಟ್ರಲ್ಲ, ಬಿಟ್ಬಿಟ್ರಲ್ಲ, ಮನುಷ್ಯನಿಗೆ ಕ್ಷಮೆ ಬೇಕು, ಇದೇ ಡಿಫ್ರೆಂಟು ಅಂತೆಲ್ಲ ಹೇಳ್ತಿದ್ದಾರೆ. ಕ್ಷಮಿಸೋದಿದೆಯಲ್ಲ, ಎಲ್ಲ ಪಿಕ್ಚರಲ್ಲೂ ಅವ್ನು ಮಾಡೋದು ನೋಡ್ರೆ ಕೊಚ್ಚಿ ಉತ್ತರಿಸ್ತಾನೆ ಅಂತ ನಮ್ಗೆ ಇಲ್ಲಿವರೆಗೆ ಬಂದಿರುತ್ತೆ. ಆದರೆ ಅದು ಮಾಡಲಿಲ್ಲ. ಸಿನಿಮಾಲಿ ಟ್ವಿಸ್ಟ್ ಜಾಸ್ತಿ ಇದೆ ಅಂತೆಲ್ಲ ಹೇಳ್ತಾ ಇದ್ದೆ. ಅದೇ ನಾನು ಆವಾಗಲೇ ಹೇಳ್ದಂಗೆ, ಇದು ಯಾವುದೋ ಯಶ್ಮನೆ ಸಿನಿಮಾ ಅನ್ನೋ ಮುಲಾಜ್ಗಲ್ಲ. ಅಂದರೆ ಉಪೇಂದ್ರ ಅವರಾಗಿರ್ಬೋದು ಅಥವಾ ಪ್ರೇಮ್ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಇನಿಷಿಯೇಟ್ ತೊಗೊಂಡು ಅವರೇನೆ ಒಂದು ಪೋಸ್ಟ್ ಮಾಡ್ತಾರೆ. ಆಮೇಲೆ ಇನ್ನೊಂದು, ನಿಮ್ಮ ಎಫರ್ಟ್ ಬಗ್ಗೆ ತುಂಬ ಮಾತಾಡ್ತಿದ್ರು. ಒಬ್ಬ ಹೆಣ್ಣಾಗಿ ಆಮೇಲೆ ಈ ವಯಸ್ಸಲ್ಲಿ ಎಲ್ಲವನ್ನು ಬಿಟ್ಟು ಒಂದು ಸಿನಿಮಾ ಮಾಡಬೇಕು, ಒಂದು ಹೊಸ ಪ್ರತಿಭೆಗಳಿಗೆ ಒಂದು ಅವಕಾಶ ಕೊಡಬೇಕು, ಆಮೇಲೆ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಿಮ್ಮ ಓಡಾಟ, ನಿಮ್ಮ ಎನರ್ಜಿ ಬಗ್ಗೆ ಮಾತಾಡ್ತಿದ್ರು. ಅದನ್ನು ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಸಿನಿಮಾ ಬಿಡಿ, ಅದು ಏನಾಗುತ್ತೋ ಅದು ಸೆಕೆಂಡ್ರಿ, ಬಟ್ ಈ ಪ್ರಯತ್ನ ಇದೆಯಲ್ಲ, ಈ ಶ್ರಮಕ್ಕೆ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಅಂತ ಮಾತಾಡ್ತಾಯಿದ್ರು. ಸೊ ಈ ಒಂದು ವಿಚಾರಕ್ಕೆ ಏನು ಗೊತ್ತಾ, ನನ್ನ ಉದ್ದೇಶ ಎರಡು ಹೇಳ್ಬಿಡ್ತೀನಿ. ದುಡ್ಡು ಮಾಡಬೇಕು ಅಂತಲೂ ಬಂದಿಲ್ಲ ನಾನಿಲ್ಲಿ. ನನಗೆ ದುಡ್ಡು ಮಾಡೋ ಅವಶ್ಯಕತೆ ಏಜಲ್ಲಿಲ್ಲ. ನಾವು ಇಲ್ಲಿಗೆ ಏನು ಕೊಟ್ಟಿದ್ದೀವಿ, ನಮಗೊಂದು ದಿವಸ ಎಲ್ಲರ ಮನೆ ಮುಂದೆ ಹೋಗಿ ನಿಂತಿದ್ದುಂಟು. ಏನು ಮಾಡೋದು, ಬೇರೆ ಯಾಕೆ ಮಾಡೋದು, ಇಲ್ಲೇ ಮಾಡೋಣ, ಕಲ್ತ್ಕೊಂಡು ಮಾಡೋಣ. ಎಷ್ಟು ಅವ್ರ ಪಾಡಿಗೆ ಅವ್ರು ದೊಡ್ಡದಾಗಿ ಮಾಡ್ತಾಯಿದ್ದಾನೆ, ಎಲ್ಲ ಮಾಡ್ತಾಯಿದ್ದಾನೆ. ಅವ್ನು ಬೇರೆ ಒಂದು ಪ್ರಪಂಚ ಇದೆ. ನಾನು ಅಪ್ಪಾಜಿಗೂ ನನಗೂ ಒಂದು ಸರಿ ಅನ್ನಿಸ್ತು, ಇಲ್ಲ ನಾವೇನಾದರೂ ಮಾಡೋಣ. ನಮ್ಗೆ ತುಂಬ ದಿವಸದಿಂದ ಕೊರಗಿತ್ತು, ಏನೋ ಪಾತ್ರ ಇಲ್ಲ ಅಂತಾರೆ ಥಿಯೇಟ್ರಿಗೆ. ನೋಡಿ ಈಗ ನಾವು ಬಂದಾಗಲೇ ಥಿಯೇಟ್ರ್ ಚೆನ್ನಾಗಾಗ್ತಾಯಿದೆ. ಅದೇ ನಾವು ಅನ್ಕೊಳ್ಳೋದು ಎನರ್ಜಿ ಅಲ್ಲೇ ಬಂದುಬಿಡ್ತು, ಅದು ಖುಷಿ. ನನ್ನ ಸಿನಿಮಾದ್ದು ದುಡ್ಡು ಮಾಡುತ್ತಾ, ದುಡ್ಡು ಮಾಡಲ್ವ, ನಾನು ಬೇರೆಯವರೆಲ್ಲ ಬರೀತಾರೆ. ನಾನು ದುಡ್ಡು ಬಗ್ಗೆ ಎಲ್ಲೂ ಮಾತಾಡಲ್ಲ, ಎಷ್ಟು ಮಾತಾಡಲ್ಲ, ನಾನು ಮಾತಾಡಲ್ಲ. ನಾವು ಹಾಕೋಗ್ಲೂ ಲೆಕ್ಕ ಹಾಕಿಲ್ಲ. ಈಗ ನೀವು ಮನೇಲಿ ನಿಮ್ಮ ಮಿಸಸ್ ಹೇಳ್ತಾರೆ, ರೀ ಇವತ್ತು 5 ರೂಪಾಯಿ ಇದು ಏನೋ ಸಾಮಾನು ತನ್ನಿ ಅಂತಾರೆ. ನೀನು ಮಾರ್ಕೆಟ್ಗೆ ಹೋದಾಗ ನಿನಗೆ 10 ರೂಪಾಯಿದು ಇಷ್ಟ ಆದಾಗ ನೀನು ತಂದೆ ತತ್ತೀಯ. ನಾನು ಸಿನಿಮಾ ಮಾಡೋಕ್ಕೆ ಬಂದಾಗ ಚೆನ್ನಾಗಿ ಮಾಡಬೇಕು ಅಂತ, ಈ ಹಂತಕ್ಕೆ ತರಬೇಕು ಅಂದಾಗ ನಾನು ಈ ದುಡ್ಡನ್ನ ಲೆಕ್ಕ ಹಾಕ್ತಾ ಕೂತಿದ್ರೆ ಏನೋ ಒಂಥರ ಕಾಂಪ್ರೋ ಆಗಿಬಿಡ್ಬೇಕು. ಆಗಿದ್ದಿದ್ರೆ ಸಿನಿಮಾ ನೀನೇ ಹೇಳ್ತಿದ್ದೆ, ನೀನು ನಮ್ಮನೆಯವನು, ಅಮ್ಮ ಬೇಕಿತ್ತಮ್ಮ, ಯಾಕಮ್ಮ ಹಿಂಗೆ ಹೋಗಿ ಸಿನಿಮಾ ಹಾಳು ಮಾಡಿದೀಯ ಅಂತ ಹೇಳೋ ರೈಟ್ಸು ನಿನಗಿದೆ, ಬೇರೆಯವ್ರಿಗಿಲ್ದೇ ಇರ್ಬೋದು, ನಿನಗಿದೆ. ನೀನು ಹೇಳ್ತೀಯ. ಯಾರಾದರೂ ಈಗ ನಮ್ಮ ವಿನಯ್ ಹೇಳ್ತಾನೆ, ನಮ್ಮ ಸೂರಿ ಸರ್ ಹೇಳ್ತಾರೆ, ಅಂಥವರೆಲ್ಲ ಭಯ ನನಗಿದೆ. ಆಮೇಲೆ ಏನು ಗೊತ್ತು ಅದನ್ನು ನಾನು ನಮ್ಮ ಡೈರೆಕ್ಟ್ರು ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ತಗೊಳ್ಳೋದು ಬಿಡೋದು ಸೆಕೆಂಡ್ರಿ, ತಗೊಳ್ಳೇಬೇಕು, ಬಂದು ನೋಡಲೇಬೇಕು ಅಂತಿಲ್ಲ. ನಾವು ಬಂದಿದ್ದೀವಿ, ಕೆಲಸ ಮಾಡಿದ್ದೀವಿ. ಎನರ್ಜಿ ಯಾಕೆ ಬಂತು ಅಂದರೆ, ನಾವು ಎನರ್ಜಿ ಬೇರೆ ಮಗನಿಗೆ ಮಾಡುವಾಗಲೂ ಇದೇ ಎನರ್ಜಿ ಇತ್ತು ನನಗೆ. ಮಗ ಬೇರೆ, ನೀವು ಬೇರೆ, ಅವ್ರು ಬೇರೆ ಇಲ್ಲವೇ ಇಲ್ಲ. ನಮಗೆ ಅಮ್ಮ ಅಪ್ಪ ಇಲ್ಲಿ ಎಷ್ಟು ಕಷ್ಟಪಟ್ಟು ಅವರೊಂದು ಇಂಡಸ್ಟ್ರಿ ಕಟ್ಕೊಟ್ಟು ಹೋದರು. ನಾವು ಬೇರೆ ಹೋಗಿ ಏನೋ ಮಾಡೋ ಬದಲು ಇಲ್ಲೇ ಮಾಡೋಣ. ನಾವೇನು ದುಡ್ಡು ಮಾಡಬೇಕು ಅಂತ ಬಂದಿಲ್ಲ, ದುಡ್ಡು ಬರುತ್ತೆ, ಬರದೇ ಎಲ್ಲೂ ಹೋಗಲ್ಲ. ಏನಿದೆ ಒಂದು ಸ್ವಲ್ಪ ಇಲ್ಲೇ ನಿಂತ್ಕೊಂಡು ಮಾಡಿಬಿಡೋಣ. ಈಗ ಎಷ್ಟು ಬಂದು ಮಾಡೋಕ್ಕಾಗಲ್ಲ, ಇದೆಯಲ್ಲ ಒಂದು ದೊಡ್ಡ ಪಿಕ್ಚರ್ ಮಾಡಿಬಿಟ್ಟ. ಆ ದೊಡ್ಡ ಪಿಕ್ಚರ್ ಮಾಡಿ ಆ ದೊಡ್ಡ ಲೆವೆಲ್ಗೆ ಹೋಗಿ ಮತ್ತೆ ವಾಪಸ್ ಬರೋಕ್ಕಾಗಲ್ಲ. ಅವನಿಗೂ ಗೊತ್ತಿಲ್ಲ, ಇದು ಗೊತ್ತಿಲ್ಲದೆ ಆಗಿದ್ದು. ಈಗ ರಾಮಾಚಾರ್ಯ ಆದಮೇಲೆ ಒಂದು KGF ಕತೆ ಸೆಲೆಕ್ಟ್ ಮಾಡ್ಕೊಂಡ, ಅದು ದೊಡ್ಡದಾಗಿ ಹೋಯ್ತು. ಹೋದ್ಮೇಲೆ ಸೆಕೆಂಡ್ ಹಾಫ್ ಕೇಳಿದರು, ಅದು ಮಾಡಿದೆ. ಇನ್ನು ಮೂರನೇದು ಕಡೆ ಎಲ್ಲ ಕೇಳ್ತಾರೆ, ಮೂರನೇದು ಮಾಡ್ತೀರಾ, ಮತ್ತೆ ಮೂರನೇದು ಮಾಡಿ ಇನ್ನು 15 ವರ್ಷ ಮಾಡೋ ಬದಲು ಅಂತ ಇನ್ನೊಂದಕ್ಕೆ ಹೋಗಿದ್ದಾನೆ ಅವನು. ಆ ಥರ ಹೋದಾಗ ನಮಗೆಲ್ಲ ಒಂದು ಕಡೆ ನಮ್ಮ ಫ್ಯಾಮಿಲಿಗೆ ಕೊರಗಿತ್ತು. ಏನಪ್ಪ ನಾವು ಇಂಡಸ್ಟ್ರಿಗೆ ವಾಪಸ್ ಬಂದು ಚಿಕ್ಕದು ಮಾಡೋಕ್ಕೂ ಆಗಲ್ಲ, ಏನು ಮಾಡೋದು, ಅವನು ಅಲ್ಲೋದ ಅಂದ್ಬಿಟ್ಟು ಈ ಒಂದು ಉದ್ದೇಶಕ್ಕೆ ಅಪ್ಪಾಜಿ ನಾನು ಕುತ್ಕೊಂಡು ಮಾತಾಡಿಕೊಂಡು ಇದನ್ನು ಭಾಳ ದಿವಸದಿಂದ ಮನಸ್ಸಲ್ಲಿತ್ತು. ಆಮೇಲೆ ನನಗೆ ಉದ್ದೇಶ ಏನಂದರೆ, ಹೊಸ ಟೀಮು ಕಲೆ ಇರೋರನ್ನ ತರಬೇಕು ಅಂತ. ತರೋದೊಂದು ಶ್ರಮ ಆಗುತ್ತೆ, ಆದರೂ ಪರವಾಗಿಲ್ಲ ತರೋಣ.
ನಮಗೇನೋ ಈಗ ಮಾರ್ಕೆಟು ಡೂಮ್ ಡಾಮ್ ಅಂತ ತಂದ್ಬಿಟ್ಟು ದುಡ್ಡು ಮಾರ್ಕೆಟಿಂದ ಬಂದುಬಿಡ್ಬೇಕು ಅನ್ನೋ ಥರ ಬಂದಿಲ್ವಲ್ಲ. ಒಂದು 4 ಜನ ಹೊಸಬ್ರು ಬಂದರೆ ಅದೊಂದು ಗಿಫ್ಟ್ ಅಲ್ವಾ ನಾವು ಕೊಟ್ಟಿದ್ದು ಇಂಡಸ್ಟ್ರಿಗೆ. ನಮಗೊಬ್ರು ಕೊಟ್ಟಿದ್ರು, ನಾವೊಬ್ರಿಗೆ ಕೊಟ್ಟಿದ್ವಿ. ಅದು ಮೊದಲನೇ ಉದ್ದೇಶ. ಎರಡನೇದು, ನಾನು ಏನಾದರೂ ಮಾಡಿ ನನಗೂ ಖುಷಿಯಾಗೋ ಥರದ್ದೊಂದು ಮಾಡಿ ಜನಗಳಿಗೆ ರೀಚ್ ಆಗೋ ಥರ ಮಾಡಬೇಕು ಅನ್ನೋದು 2 ಥಾಟು ಇಲ್ಲಿ ನಂದು ಇಷ್ಟೇ. ಇಷ್ಟು ಬಿಟ್ಟು ಬೇರೆ ಏನೋ ಹಣ ಮಾಡಬೇಕು ಅಥವಾ ಯಾರೋ ನನ್ನ ನೋಡಬೇಕು, ಪ್ರಚಾರ ಆಗಬೇಕು, ಖಂಡಿತ ನಾನು ಇಷ್ಟು ಪ್ರಚಾರ ಆಗುತ್ತೆ ಅಂತ ಖಂಡಿತ ಗೊತ್ತಿಲ್ಲ, ನನಗೆ ಖಂಡಿತ ಗೊತ್ತಿಲ್ಲ.